ನೆಕ್ಸ್ಟ್ 3 ಸೆಂಟಿಮೀಟರ್, 8 ಸೆಂಟಿಮೀಟರ್, 6 ಸೆಂಟಿಮೀಟರ್. ಇದು ಸಾಗಿ ಸ್ಕ್ವೇರಿಂಗ್ ನಂಬರ್ಸ್. ಸ್ಕ್ವೇರಿಂಗ್ ನಂಬರ್ಸ್ ರೈಟ್ ಆಂಗಲ್ ಹೌದಲ್ವ ಅಂತ ನೋಡಲಿಕ್ಕೆ 9 ಬರ್ತದೆ, 8 64, 6 36. 9 + 36 ಬಿಗ್ ನಂಬರ್ ಇಲ್ಲಿ 8 ಆಗ್ತದೆ. ಆಗ 64 = 64 ಅಂತ. 9 ಮತ್ತು 36 ಎಡಿಷನ್ ಮಾಡುವಾಗ 64 ಬರುವುದಿಲ್ಲ, ಕಡಿಮೆ ಬರ್ತದೆ. ಆದ ಕಾರಣ ಇದು ನಾಟ್ ಈಕ್ವಲ್ ಅಂತ ಬರಿಬೇಕು. ಹೀಗೆ ಲೈನ್ ಹೀಗೆ ಹಾಕಬೇಕು, ಈಕ್ವಲ್ಗೆ ಅಲ್ಲ ಅಂತ. ನಾಟ್ ಈಕ್ವಲ್, ಇಟ್ ಈಸ್ ನಾಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆದ ಕಾರಣ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲ ಅಂತ. ನೆಕ್ಸ್ಟ್ 13 ಸೆಂಟಿಮೀಟರ್, 12 ಸೆಂಟಿಮೀಟರ್ ಆ್ಯಂಡ್ 5 ಸೆಂಟಿಮೀಟರ್. ಇದು ಸಾಗಿ ಸ್ಕ್ವೇರಿಂಗ್ ನಂಬರ್. ಆಗ 113 ಸ್ಕ್ವೇರ್ 169, 12 144, 5 25 ಸ್ಕ್ವೇರ್ ಮಾಡುವಾಗ. ಈಗ ಇಲ್ಲಿ ಬಿಗ್ ನಂಬರ್ 169, ಇದನ್ನು ಈಕ್ವಲ್ ಮಾಡಿ ನೋಡಬೇಕು. 169 ಅಂದರೆ 144 + 25, ಆಗ 169 ಬರ್ತದೆ. 12 ಸ್ಕ್ವೇರ್ + 5 ಸ್ಕ್ವೇರ್ = 13 ಸ್ಕ್ವೇರ್. ಆಗ ಇದು ಕನ್ವರ್ಟ್ಸ್ ಆಫ್ ಇದು ಪೈಥಾಗೋರಸ್ ಥಿಯರಮ್ನ ಪ್ರಕಾರ ಇಟ್ ಈಸ್ ರೈಟ್ ಆ್ಯಂಗಲ್. ಯಾಕೆಂದರೆ ಇಲ್ಲಿ ಈ ಸೈಡ್ ಮತ್ತು ಈ ಸೈಡ್ ಎಡಿಷನ್ ಸೇಮ್ ಉಂಟು. ಇಲ್ಲಿ 144 + 25 ಅಂದರೆ 169 ಬರ್ತದೆ. ಆದ ಕಾರಣ ಇದು ಈಕ್ವಲ್. ಈಗ ಲೆಂತ್ ಆಫ್ ದ ಹೈಪೋಟೆನ್ಯೂಸ್ ಅಂದರೆ ಇದರಲ್ಲಿ ಬಿಗ್ ಇರೋದು 13, 12, 5 ಸೆಂಟಿಮೀಟರ್. ಅಂದರೆ ಬಿಗ್ ನಂಬರ್ 13. ಆದ ಕಾರಣ ಇದು ಈಕ್ವಲ್ ಆದ ಕಾರಣ ಇಲ್ಲಿ 13 ಸೆಂಟಿಮೀಟರ್ ಹೈಪೋಟೆನ್ಯೂಸ್ ಆಗ್ತದೆ. ಸೈಡ್ ಆಫ್ ದ ಟ್ರಯಾಂಗಲ್ಸ್ ಆರ್ 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 25 ಸೆಂಟಿಮೀಟರ್. ಡಿಟರ್ಮಿನ್ ದ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ರೈಟ್ ದ ಲೆಂತ್ ಆಫ್ ದ ಹೈಪೋಟೆನ್ಯೂಸ್. 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಟ್ರಯಾಂಗಲ್ದು. ಆಗ ಸೈಡನ್ನು ಕೊಟ್ಟಿದ್ದಾರೆ. ಇದು ಹೈಪೋಟೆನ್ಯೂ ಯಾವಾಗ ಸಹ ಈ ರೀತಿ ಇರ್ತದೆ ಟ್ರಯಾಂಗಲ್. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ. ಹೈಪೋಟೆನ್ಯೂಸ್ ಸೈಡ್ ಅಂದರೆ ಈ ರೀತಿ ಆಗ್ತದೆ. ಎ ಸಿ ಬಿ. ಎ ಸಿ ಅಂದರೆ ಇದು ದೊಡ್ಡ ರೈಟ್ ಆ್ಯಂಗಲ್ಗಿದ್ದದ್ದು, ಇದು ಹೈಪೋಟೆನ್ಯೂಸ್ ಸೈಡ್. ಈ ಸೈಡನ್ನು ಹುಡುಕ್ಲಿಕ್ಕೆ ಹೇಳಿದ್ದಾರೆ. ಮತ್ತು ಇದು ರೈಟ್ ಆ್ಯಂಗಲ್ ಹೌದಾ ಅಲ್ವಾ ಅಂತ ನೋಡಬೇಕು ನಾವು. ಆಗ ಸ್ಕ್ವೇರಿಂಗ್ ದ ನಂಬರ್ಸ್, ನಾವು ಸ್ಕ್ವೇರ್ ಮಾಡಬೇಕು ಎಲ್ಲ ನಂಬರ್ಸ. 7 ಸ್ಕ್ವೇರ್ ಎಷ್ಟು? 7 ಸ್ಕ್ವೇರ್ ಅಂದರೆ 49, ಅದು 49. 24 ಸ್ಕ್ವೇರ್ ಅಂದರೆ 576. ಅದೇ 25 ಸ್ಕ್ವೇರ್ ಅಂದರೆ 625. ಆಗ ಸ್ಕ್ವೇರ್ನಿಗೆ ನಂಬರ್ ಇಷ್ಟು ಬರ್ತದೆ. ಈಗ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೌದಲ್ವ ಅಂತ ನೋಡಲಿಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡೋದು? ಎ ಸಿ ಪೈಥಾಗೋರಸ್. ಎ ಸಿ ಸ್ಕ್ವೇರ್ = ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ನಾವು ತಗೊಳ್ತೇವೆ. ಆಗ ಎ ಸಿ ಸ್ಕ್ವೇರ್ ಅಂದರೆ ಯಾವುದು? ಈ ಬಿಗ್ ನಂಬರ್ ಇದ್ದದನ್ನು ನೋಡಬೇಕು. ಇದರಲ್ಲಿ 25 ಬಿಗ್ ಎಲ್ಲಕ್ಕಿಂತ ಸಹ. ಆಗ ಇದರಲ್ಲಿ ಇಲ್ಲಿ ಇರಬೇಕು. 25 ಸ್ಕ್ವೇರ್ = 7 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ ಅಂದರೆ 49 + 576. ಇದರ 7 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ = 25 ಹೋಲ್ ಸ್ಕ್ವೇರ್. ಆಗ 625. ಇದು ಅಡಿಷನ್ ಮಾಡುವಾಗ, ಈ ಸೈಡ್ದು ಎಡಿಷನ್ ಮಾಡುವಾಗ ಮತ್ತು ಇದು ಈಕ್ವಲ್ ಇರಬೇಕು. ಈಕ್ವಲ್ ಇಲ್ಲ ಇದ್ದರೆ ಅದು ರೈಟ್ ಆ್ಯಂಗಲ್ ಆಗೋದಿಲ್ಲ. ಇದು ಈಗ 49 ಮತ್ತು 576 ನಾವು ಎಡಿಷನ್ ಮಾಡುವಾಗ ಎಷ್ಟು ಬರ್ತದೆ? 625. ಆಗ ಇದು ಈ ಸೈಡ್ ಮತ್ತು ಈ ಸೈಡ್ ಈಕ್ವಲ್ ಆಯಿತು. ಆದ ಕಾರಣ ಇದೆಂಥದ್ದು? ಪೈಥಾಗೋರಸ್ ಥಿಯರಮ್ ಪ್ರಕಾರ ಇದು ರೈಟ್ ಆ್ಯಂಗಲ್ ಅಂತ. ದೇರ್ಫೋರ್ ಈಗ ಲೆಂತ್ ಆಫ್ ದ ಹೈಪೋಟೆನ್ಯೂಸ್ ಅಂದರೆ ಈ ಸೈಡ್ದು ಎ ಸಿ 90 ಡಿಗ್ರಿಗೆ ಇರೋದು. ಬಿಗ್ ನಂಬರ್ ಯಾವುದು? 25. ಅದನ್ನು ನಾವು 25 ಸೆಂಟಿಮೀಟರ್ ಅಂತ ಬರಿಬೇಕು.